ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋ ಮುಂಬರುವಂತಹ GPSTR ಎಕ್ಸಾಮ್ ಪ್ರಿಪ್ರೇಷನ್ 2026ರ ಸ್ಪರ್ಧಾರ್ಥಿಗಳಿಗೆ ಉಪಯುಕ್ತವಾಗುತ್ತದೆ. ಈ ಒಂದು ವಿಡಿಯೋದಲ್ಲಿ 2022ರ GPSTR ಪೇಪರ್ 1 ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಬೆಳವಣಿಗೆ ಮತ್ತು ಬೋಧನಾಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ವಿವರಣೆ ಮುಖಾಂತರ ತಿಳಿಸಿಕೊಟ್ಟಿದ್ದೇನೆ. ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಮೇಲೆ ದೀರ್ಘ ಪರಿಣಾಮ ಬೀರುವ ಒಂದು ಕಾರಕ. ಮಗುವಿನ ಒಬ್ಬ ಹಿರಿಯ ವಿದ್ಯಾರ್ಥಿಗಳ ಮೇಲೆ ಅತಿ ಹೆಚ್ಚಾಗಿ ವ್ಯಕ್ತಿತ್ವದ ಮೇಲೆ ಬೆಳವಣಿಗೆಯಲ್ಲಿ ಪ್ರಭಾವ ಬೀರುವಂತಹ ಒಂದು ಅಂಶ ಅಂತಂದರೆ ಅದು ಮನೆ ವಾತಾವರಣ. ಮನೆಯ ಒಂದು ವಾತಾವರಣ ಮಗುವಿನ ಮೇಲೆ ಅತ್ಯಂತ ಪರಿಣಾಮವನ್ನು ಬೀರುತ್ತದೆ. ಗಾರ್ನರ್ ರವರ ಬಹು ವೈಖರಿ ಮಾದರಿಯು ಯಾವ ಒಂದು ಪ್ರಕಾರದ ಒಂದು ನಿರ್ದಿಷ್ಟ ವೈಖರಿಯ ಕಲಿಕಾರ್ಥಿಗಳ ಸಂಖ್ಯೆಯು? ಇದಕ್ಕೆ ಸರಿಯಾದಂತಹ ಉತ್ತರ 7. ಪಟ್ಟಿ 1ರಲ್ಲಿರುವ ಸೃಜನಾತ್ಮಕ ಆಲೋಚನೆಯ ಘಟಕಗಳು ಮತ್ತು ವಿವರಣೆಯನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯುವಂತಹದ್ದು. ಪಟ್ಟಿ 1ರಲ್ಲಿ ಸೃಜನಾತ್ಮಕ ಆಲೋಚನೆಯ ಘಟಕ, ಅದರ ಒಂದು ವಿವರಣೆ 2ನೇ ಪಟ್ಟಿಯಲ್ಲಿ ಸರಿಯಾಗಿ ಹೊಂದಿಸುವಂತಹದ್ದು. ಇದಕ್ಕೆ ಸರಿಯಾದಂತಹ ಉತ್ತರ 4. ಅಂದರೆ ನಿರರ್ಗಳತೆ ಅಂದರೆ ಹೊಸ ಕಲ್ಪನೆಗಳನ್ನು ಸೃಷ್ಟಿಸುವುದು. ನಮ್ಯತೆ ದೃಷ್ಟಿಕೋನವನ್ನು ಸುಲಭವಾಗಿ ಬದಲಾಯಿಸುವುದು. ಸ್ವಂತಿಕೆ ಹೊಸತನವನ್ನು ಕಲ್ಪಿಸುವುದು. ವಿಸ್ತರಣೆ ಇತರರ ಕಲ್ಪನೆಗಳ ಮೇಲೆ ನಿರ್ಮಿಸುವುದು. ಆಂಡರ್ಸನ್ ರವರ ವರ್ಗೀಕರಣದಂತೆ ಈ ಕೆಳಗೆ ನೀಡಿರುವ ಜ್ಞಾನದ ಮಟ್ಟಗಳನ್ನು ಅನುಕ್ರಮಣವಾಗಿ ಬರೆಯಿರಿ. ಇದಕ್ಕೆ ಸರಿಯಾದಂತಹ ಉತ್ತರ 3. ಅಂದರೆ ಆಂಡರ್ಸನ್ ರವರ ಒಂದು ವರ್ಗೀಕರಣದ ಒಂದು ಜ್ಞಾನದ ಮಟ್ಟದ ಒಂದು ಹಂತಗಳು. ಮೊದಲನೇದಾಗಿ ವಾಸ್ತವಿಕ, ಪರಿಕಲ್ಪನಾತ್ಮಕ, ಕಾರ್ಯಕಾರಿ, ಮೆಟಾಕಾಗ್ನಿಷನ್. ಈ ಹಂತಗಳು ಆಂಡರ್ಸನ್ ರವರ ವರ್ಗೀಕರಣದ ಜ್ಞಾನ ಮಟ್ಟವನ್ನು ತಿಳಿಸುವಂತಹ ಒಂದು ಹಂತಗಳು. ಶೋಧನಾತ್ಮಕ ಕಲಿಕಾ ವಿಧಾನವು ವರ್ಗೀಕರಣಗೊಂಡಿರುವ ಕ್ಷೇತ್ರ. ಇದಕ್ಕೆ ಸರಿಯಾದಂತಹ ಉತ್ತರ ಜ್ಞಾನಾತ್ಮಕ ರಚನಾವಾದ. ಅಂದರೆ ಶೋಧನಾತ್ಮಕ ಕಲಿಕಾ ವಿಧಾನದ ಒಂದು ವರ್ಗೀಕರಣಗೊಂಡಿರುವಂತಹ ಕ್ಷೇತ್ರ ಯಾವುದು ಅಂತಂದರೆ ಜ್ಞಾನಾತ್ಮಕ ರಚನಾವಾದ. ವೈಗಟ್ಸ್ನಿ ರವರ ಪ್ರಕಾರ ಕಾರ್ಯವೊಂದರ ಮೇಲೆ ಪ್ರಭುತ್ವ ಸಾಧಿಸಲು ವಿದ್ಯಾರ್ಥಿಗಳಿಗೆ ಬೆಂಬಲವನ್ನು ನೀಡಲಾಗುತ್ತದೆ. ನಂತರದಲ್ಲಿ ಬೆಂಬಲವನ್ನು ಹಿಂತೆಗೆದುಕೊಂಡಾಗಲೂ ವಿದ್ಯಾರ್ಥಿಯು ಮತ್ತೆ ಕಾರ್ಯವನ್ನು ಪೂರ್ಣಗೊಳಿಸುವಲ್ಲಿ ಇದು ಪ್ರತಿನಿಧಿಸುವುದು. ಇದಕ್ಕೆ ಸರಿಯಾದಂತಹ ಉತ್ತರ ಸಹಾಯಕ ಕಲಿಕಾ ಸಾಮೀಪ್ಯ ವಲಯ. ಇದಕ್ಕೆ ಸರಿಯಾದಂತಹ ಉತ್ತರ 5. ಕಲಿಕಾ ಮಾದರಿಯಲ್ಲಿ ಕಲಿಯಲು ಪ್ರೇರೇಪಿಸುವ ಪ್ರಕ್ರಿಯೆಯನ್ನು ಒಳಗೊಂಡಿರುವ ಹಂತ. ಇದಕ್ಕೆ ಸರಿಯಾದಂತಹ ಉತ್ತರ ತೊಡಗಿಸಿಕೊಳ್ಳುವಿಕೆ. ಒಂದು ಮಗು ತನಗೆ ನೀಡಿದ ವಸ್ತುವನ್ನು ತಾನು ಹೊಂದಿರುವ ಪೂರ್ವ ಜ್ಞಾನವನ್ನು ಬಳಸಿ ಮರು ಆಕಾರ ಅಥವಾ ಜೋಡಣೆ ಮಾಡುತ್ತದೆ. ಇಂತಹ ಮಗುವನ್ನು ಗುರುತಿಸುವ ರೀತಿ. ಇದಕ್ಕೆ ಸರಿಯಾದಂತಹ ಉತ್ತರ ಸೃಜನಾತ್ಮಕತೆ ಹೊಂದಿರುವ ಮಗು. ಗಣತೀಯ
ಕಲನದಲ್ಲಿ ಸಮಸ್ಯೆಯನ್ನು ಹೊಂದಿರುವ ಮಗುವನ್ನು ಹೀಗೆಂದು ಕರೆಯುತ್ತಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಡಿಸ್ಕ್ಯಾಲ್ಕ್ಯುಲಿಯಂ ಅಂತಂದರೆ ಮಗು ಗಣಿತದ ವಿಷಯದಲ್ಲಿ ಹಿಂದೆ ಇರುವಂತಹದ್ದು, ಹಾಗಾಗಿ ಅದನ್ನು ಡಿಸ್ಕ್ಯಾಲ್ಕ್ಯುಲಿಯಾ ಅಂತ ಕರೀತಾರೆ. ಈ ಕೆಳಕಂಡ ಆಧಾರದ ಮೇಲೆ ಕಲಿಕಾ ನ್ಯೂನತೆ ಹೊಂದಿರುವ ಮಗುವನ್ನು ಇತರ ಮಕ್ಕಳಿಂದ ಸ್ಪಷ್ಟವಾಗಿ ಭೇದ ಮಾಡಲಾಗಿಲ್ಲ. ಇದಕ್ಕೆ ಸರಿಯಾದಂತಹ ಉತ್ತರ ಬೌದ್ಧಿಕ ನೋಟ ಮತ್ತು ಬುದ್ಧ್ಯಾಂಕ ಅಂದರೆ ಬುದ್ಧಿಶಕ್ತಿ ಸೂಚ್ಯಂಕ. ಒಂದು ಶಾಲೆಯಲ್ಲಿ ಶಿಕ್ಷಕರನ್ನು ಸಮೃದ್ಧಿಗೊಳಿಸುವ ಕಾರ್ಯಕ್ರಮಗಳು ಇವುಗಳನ್ನು ಒಳಗೊಂಡಿಲ್ಲ. ಇದಕ್ಕೆ ಸರಿಯಾದಂತಹ ಉತ್ತರ ಸ್ವತಂತ್ರ ಸಂಶೋಧನೆ. ಒಂದು ಶಾಲೆಯಲ್ಲಿ ಶಿಕ್ಷಕರನ್ನು ಸಮೃದ್ಧಿಗೊಳಿಸುವ ಕಾರ್ಯಕ್ರಮಗಳು ಇವುಗಳನ್ನು ಒಳಗೊಂಡಿಲ್ಲ. ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಯು ಸಾಮಾಜೀಕರಣಗೊಳ್ಳದೆ ಪ್ರತ್ಯೇಕಿತ ವರ್ತನೆಯನ್ನು ತೋರ್ಪಡಿಸುತ್ತಿದ್ದರೆ ಆ ವಿದ್ಯಾರ್ಥಿಯ ಸ್ವಭಾವ ಅಂತರ್ಮುಖಿ ಸ್ವಭಾವ. ಐಸೆಕ್ ರವರ ಪ್ರಕಾರ ವ್ಯಕ್ತಿತ್ವದ 4 ಮೂಲಭೂತ ವಿಧಗಳು. ಇದಕ್ಕೆ ಸರಿಯಾದಂತಹ ಉತ್ತರ ಸ್ಥಿರ, ಅಸ್ಥಿರ, ಅಂತರ್ಮುಖಿ, ಬಹಿರ್ಮುಖಿ. ಇದು ಐಸೆಕ್ ರವರ ವ್ಯಕ್ತಿತ್ವದ 4 ಮೂಲಭೂತ ವಿಧಗಳು. ಪರೀಕ್ಷೆಯ ದೃಷ್ಟಿಯಿಂದ ಈ ಒಂದು ಪ್ರಶ್ನೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಐಸೆಕ್ ರವರ ಪ್ರಮುಖ ವ್ಯಕ್ತಿತ್ವದ 4 ಮೂಲಭೂತ ವಿಧಗಳು ಯಾವುವು ಅಂದರೆ ಸ್ಥಿರ, ಅಸ್ಥಿರ, ಅಂತರ್ಮುಖಿ, ಬಹಿರ್ಮುಖಿ. ಆವರ್ತಕ ರೀತಿಯಲ್ಲಿ ವಿದ್ಯಾರ್ಥಿಯನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡುವುದು ನಿರಂತರ ಸಮಗ್ರ ಮೌಲ್ಯಮಾಪನದ ಒಂದು ಅಂಶವಾಗಿದೆ. ಇಲ್ಲಿ ನಿರಂತರವಾಗಿ ಒಳಗೊಂಡಿರುವುದು. ಇದಕ್ಕೆ ಸರಿಯಾದಂತಹ ಉತ್ತರ ನಿರಂತರ ಮತ್ತು ಆವರ್ತನ. 8ನೆಯ ತರಗತಿಯ ಮಗುವೊಂದು ಮಧ್ಯಮ ಮೇಲ್ದರ್ಜೆ ವರ್ಗದ ಭಾಷಾ ಪ್ರಸರಣದಲ್ಲಿ ಪಠ್ಯ ವಿಷಯವನ್ನು ಓದಲು ಕಷ್ಟಪಡುವುದನ್ನು ಶಿಕ್ಷಕರು ಗಮನಿಸಿದರು. ಇಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯ ದೌರ್ಬಲ್ಯವನ್ನು ಸಹಿಸಲು ನೆರವಾಗುವ ಒಂದು ಮೌಲ್ಯಮಾಪನದ ವಿಧಾನ. ಇದಕ್ಕೆ ಸರಿಯಾದಂತಹ ಉತ್ತರ ರೂಪಣಾತ್ಮಕ ಮೌಲ್ಯಮಾಪನದ ಮುಖಾಂತರ ಮಗುವಿನ ಒಂದು ಪಠ್ಯ ವಿಷಯದ ಒಂದು ದೌರ್ಬಲ್ಯವನ್ನು ಕಂಡುಹಿಡಿಯಬಹುದು ಶಿಕ್ಷಕರು. ದತ್ತಾಂಶ ಸಂಗ್ರಹಿಸಿದ ನಂತರ ಮೌಲ್ಯಮಾಪನ ಪ್ರಕ್ರಿಯೆ ಹೊಂದಿರುವ ಘಟಕಾಂಶಗಳು. ಅರ್ಥೈಸುವಿಕೆ, ಪರೀಕ್ಷೆ ಮತ್ತು ಅವಲೋಕನದ ಅಂತರ್ಮುಖ ಒಂದು ಮುಖಾಂತರ ದತ್ತಾಂಶವನ್ನು ಸಂಗ್ರಹಿಸಿ ಮೌಲ್ಯ ನಿರ್ಣಯದೊಂದಿಗೆ ವರ್ತನೆಯ ವಿಶ್ಲೇಷಣೆಯನ್ನ ಮಾಡಿ ಗುರುತಿಸುವ ಒಂದು ಪ್ರಯೋಗ. ಇದಕ್ಕೆ ಸರಿಯಾದಂತಹ ಉತ್ತರ ಮೌಲ್ಯೀಕರಣ. ಶೈಕ್ಷಣಿಕ ಉದ್ದೇಶದ ವರ್ಗೀಕರಣದಲ್ಲಿ ಕಲಿಕಾ ವರ್ತನ ರೂಪ ಹೋಲಿಕೆಗೆ ಸಂಬಂಧಿಸಿದ್ದು. ಕಲಿಕಾ ರೂಪ ಒಂದು ಹೋಲಿಕೆಗೆ ಸಂಬಂಧಿಸಿದ್ದು. ಇದಕ್ಕೆ ಸರಿಯಾದಂತಹ ಉತ್ತರ ವಿಶ್ಲೇಷಿಸುವಿಕೆ. ಒಂದು ಶೈಕ್ಷಣಿಕ ಉದ್ದೇಶದ ಒಂದು ವರ್ಗೀಕರಣದಲ್ಲಿ ಕಲಿಕಾ ವರ್ತನ ರೂಪವಾಗಿ ಹೋಲಿಕೆಗೆ ಸಂಬಂಧಿಸಿರುವಂತಹದ್ದು. ಶಾಲಾ ಕಾರ್ಯಕ್ರಮದ ಬಗ್ಗೆ ವಿದ್ಯಾರ್ಥಿಗಳ ಮನೋಭಾವನೆಯನ್ನು ಒಂದು ಮಾಪನ ಮಾಡಲು ಶಿಕ್ಷಕರು ಬಳಸುವ ಒಂದು ಸಾಮಾನ್ಯ ತಂತ್ರ ಏನಪ್ಪಾ ಅಂತಂದ್ರೆ ಪರೋಪ ಅವಲೋಕನ ತಂತ್ರ. ಉತ್ತಮ ವಾರ್ಷಿಕ ಸಾಧನಾ ಪರೀಕ್ಷೆಯನ್ನು ಸಿದ್ಧಪಡಿಸಲು ಅನುಸರಿಸಬೇಕಾದ ಕ್ರಮ. ಪರೀಕ್ಷೆಯಲ್ಲಿ ನೀಡಲಾದ ಕ್ಲಿಷ್ಟತೆಯ ಮಟ್ಟದ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು. ಪರೀಕ್ಷಿಸಬಹುದಾದ ವಿವಿಧ ಉದ್ದೇಶಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು. ವಿವಿಧ ರೀತಿಯ ಸಂಖ್ಯೆಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು. ವಿವಿಧ ರೀತಿಯ ಪ್ರಶ್ನೆಗಳ ಕಾಲ ಮತ್ತು ಅಂಕಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು. ಇದರಲ್ಲಿ ಉತ್ತಮ ವಾರ್ಷಿಕ ಸಾಧನಾ ಪರೀಕ್ಷೆಯನ್ನು ಸಿದ್ಧಪಡಿಸುವ ಒಂದು ಅನುಸರಿಸಬೇಕಾದಂತಹ ಕ್ರಮ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ 2. ಅಂದರೆ ಮೊದಲನೇದಾಗಿ ಪರೀಕ್ಷಿಸಬಹುದಾದ ವಿವಿಧ ಉದ್ದೇಶಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸಬೇಕು. ಅಂದರೆ ನಾವು ಯಾವ ಒಂದು ಪರೀಕ್ಷೆಯನ್ನು ನಡೆಸಿದ್ದೀವಿ ಅದರ ಒಂದು ಉದ್ದೇಶ ಏನಂತ ಅನ್ಕೊಳ್ಳೋದು ಫಸ್ಟು ಮುಖ್ಯವಾಗಿರುತ್ತೆ. ಅದಾದ ನಂತರ ವಿವಿಧ ರೀತಿಯ ಪ್ರಶ್ನೆಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು. ಅದಕ್ಕೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ವಿವಿಧ ರೀತಿಯ ಪ್ರಶ್ನೆಗಳನ್ನು
ತಿಳಿದುಕೊಳ್ಬೇಕು. ಅದಾದ ನಂತರ ವಿವಿಧ ರೀತಿಯ ಪ್ರಶ್ನೆಗಳ ಒಂದು ಕಾಲ ಅಂಕಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು. ಅಂದರೆ ಆ ಒಂದು ಪ್ರಶ್ನೆಗೆ ಎಷ್ಟು ಉತ್ತರವನ್ನು ಬರಿಬೇಕು, ಆ ಒಂದು ಪ್ರಶ್ನೆಗೆ ಎಷ್ಟು ಅಂಕಗಳಿದೆ ಅಂತ ನಾವು ತಿಳ್ಕೊಬೇಕು. ಅದಾದ ನಂತರ ಪರೀಕ್ಷೆಯಲ್ಲಿ ನೀಡಲಾದ ಕ್ಲಿಷ್ಟತೆಯ ಮಟ್ಟದ ಪ್ರಾಮುಖ್ಯತೆಯನ್ನು ನಿರ್ಧರಿಸಬೇಕು. ಇಷ್ಟು 3 ಹಂತಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಆ ಒಂದು ಪರೀಕ್ಷೆ ಕ್ಲಿಷ್ಟವಾಗಿದೆಯೋ ಸರಳವಾಗಿದೆಯೋ ಅಂತ ಅರ್ಥ ಮಾಡ್ಕೊಳ್ಬಹುದು. ನಿಗದಿತ ಸಮಯದಲ್ಲಿ ನೇಮತಿ ಕಾರ್ಯಕ್ರಮವನ್ನು ಸಲ್ಲಿಸಿದ ವಿದ್ಯಾರ್ಥಿಯನ್ನು ತರಗತಿಯ ಶಿಕ್ಷಕರು ಶ್ಲಾಘಿಸುತ್ತಾರೆ. ಶಿಕ್ಷಕರು ಬಳಸಿದ ನಿಯಮವು ಹಿಮ್ಮಾಹಿತಿ ಮತ್ತು ಪುನರ್ಬಲನ. ಈ ಕೆಳಗೆ ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಬೋಧನಾ ಕ್ರಮದ ಒಂದು ಆಯ್ಕೆ. ಇದಕ್ಕೆ ಸರಿಯಾದಂತಹ ಉತ್ತರ ಅನುಗಮನಾತ್ಮಕದಿಂದ ನಿಗಮನಾತ್ಮಕದವರೆಗೆ. ಸಹಭಾಗಿತ್ವ ಕಲಿಕೆ ಅಭಿವೃದ್ಧಿಪಡಿಸುವ ಕೌಶಲ್ಯದ ಘಟಕ. ಇದಕ್ಕೆ ಸರಿಯಾದಂತಹ ಉತ್ತರ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯ. ಇದು ಸಹಭಾಗಿತ್ವದ ಒಂದು ಕಲಿಕೆಯನ್ನು ಅಭಿವೃದ್ಧಿಪಡಿಸುತ್ತದೆ. ಅನುಗಮನ ವಿಧಾನವು ಒಳಗೊಂಡಿರುವ ತತ್ವಗಳು. ಇದಕ್ಕೆ ಸರಿಯಾದಂತಹ ಉತ್ತರ ಉದಾಹರಣೆಯಿಂದ ನಿಯಮದವರೆಗೆ. ಅಂದರೆ ನಾವು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಉದಾಹರಣೆಗಳನ್ನು ಕೊಟ್ಟು ಬೋಧನೆ ಮಾಡಿ ಅರ್ಥೈಸುವ ಒಂದು ನಿಯಮವನ್ನು ನಾವು ಅನುಗಮನ ಒಂದು ವಿಧಾನ ಅಂತ ತತ್ವದಲ್ಲಿ ಒಳಗೊಂಡಿದೆ. ಸಮೂಹದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತರಗತಿಯ ವಿದ್ಯಾರ್ಥಿಗಳನ್ನು ನಿಯಂತ್ರಿಸುವ ಒಂದು ತಂತ್ರ. ಉತ್ತರ ಸಹಕಾರ ಕಲಿಕೆ.